ಪಿರಿಯಾಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ, ರಾಜ್ಯ ಪರಿಷತ್ ಖಜಾನ್ಸಿ ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ಸಂಘದ 34 ನೂತನ ನಿರ್ದೇಶಕರು ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸಿದರು. ಇನ್ನು ಅಧ್ಯಕ್ಷರ ಸ್ಥಾನಕ್ಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಕಲ್ಯಾಣಾಧಿಕಾರಿ ಹೊಸಹಳ್ಳಿ ಕೆ. ಕೃಷ್ಣೇಗೌಡ ಹಾಗೂ ಬೆಟ್ಟದಪುರ ಸರ್ಕಾರಿ ಐಟಿಐ ಕಾಲೇಜಿನ ಪ್ರಾಂಶುಪಾಲ ಸೋಮಶೇಖರ್ ಸ್ಪರ್ಧಿಸಿದರು. ಚುನಾವಣೆಯಲ್ಲಿ ಕೆ. ಹೊಸಹಳ್ಳಿ ಕೃಷ್ಣೇಗೌಡ ಅವರು 17 ಮತಗಳನ್ನು ಪಡೆದರೆ ಸೋಮಶೇಖರ್ ಅವರು 17 ಮತಗಳನ್ನು ಪಡೆದು ಸಮಬಲ ಪಡೆದುಕೊಂಡರು. ಚುನಾವಣಾಧಿಕಾರಿ ಮಹಾದೇವ್ ಅವರು ಚುನಾವಣಾ ನಿಯಮದಂತೆ ಲಾಟರಿ ಮುಖಾಂತರ ಆಯ್ಕೆ ಮಾಡಿದಾಗ ಕೆ. ಹೊಸಹಳ್ಳಿ ಕೃಷ್ಣೇಗೌಡರಿಗೆ ಅಧ್ಯಕ್ಷ ಸ್ಥಾನ ಒಲಿದು ಬಂದಿತ್ತು. ಇನ್ನು ಉಳಿದ ರಾಜ್ಯ ಪರಿಷತ್ ಸ್ಥಾನಕ್ಕೆ ದೇವರಾಜ್ ಎಂಡಿ 19 ಮತಗಳನ್ನು ಪಡೆದು ಆಯ್ಕೆಯಾದರು. ಖಜಾನ್ಸಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಶ್ರೀನಿವಾಸ್ 21 ಮತಗಳನ್ನು ಪಡೆದು ಆಯ್ಕೆಯಾದರು. ಇನ್ನು ಗೆದ್ದ ನಂತರದಲ್ಲಿ ನೂತನ ಅಧ್ಯಕ್ಷ ಹೊಸಹಳ್ಳಿ ಕೆ. ಕೃಷ್ಣೇಗೌಡ ಮಾತನಾಡಿ, ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಲು ಸಹಕರಿಸಿದ ಎಲ್ಲಾ ನಿರ್ದೇಶಕರಿಗೆ, ಪರೋಕ್ಷವಾಗಿ ಸಹಕಾರ ನೀಡಿದ ಪಶು ಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ. ವೆಂಕಟೇಶ್, ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್, ಸರ್ಕಾರಿ ನೌಕರರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ಸರ್ಕಾರಿ ನೌಕರರ ಹಿತ ಕಾಪಾಡಲು ಶ್ರಮಿಸುತ್ತೇನೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ನೂತನವಾಗಿ ರಾಜ್ಯ ಪರಿಷತ್ ಸ್ಥಾನಕ್ಕೆ ಆಯ್ಕೆಯಾದ ದೇವರಾಜ್ ಎಂಡಿ, ಖಜಾನ್ಸಿ ಶ್ರೀನಿವಾಸ್ ಮಾತನಾಡಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಸ್ಥಾನಕ್ಕೆ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ತಾಲೂಕಿನ ಸಮಸ್ತ ಜನರಿಗೆ, ಹಾಗೆಯೇ ನಮ್ಮ ತಾಲೂಕಿನ ಶಾಸಕರು, ಮಾನ್ಯ ಸಚಿವರು, ಕರ್ನಾಟಕ ಸರ್ಕಾರ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ ಸಚಿವರಾಗಿರ್ತಕ್ಕಂಥ ಕೆ. ವೆಂಕಟೇಶ್ ಸಾಹೇಬರು ಅವರ ಆಶೀರ್ವಾದದಿಂದ ನಾನು ನಿಂತ್ಕೊಂಡು ಈ ಒಂದು ಇದಕ್ಕೆ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಅವರ ಆಶೀರ್ವಾದ ನನ್ನ ಗೆಲುವಿಗೆ ಕಾರಣ ಅಂತೇಳಿ ಹೇಳ್ತೀನಿ. ಹಾಗೆಯೇ ಅವರ ಸುಪುತ್ರರಾಗಿರ್ತಕ್ಕಂಥ ಶ್ರೀಯುತ ನಿತಿನ್ ಸರ್ ಅವರು, ಆಶ್ರಯ ಸಮಿತಿ ಅಧ್ಯಕ್ಷರು, ಅವರು ನಮಗೆ ಸಂಪೂರ್ಣ ಸಹಕಾರ ನೀಡಿ ಈ ಒಂದು ಗೆಲುವಿಗೆ ಸಹಕರಿಸಿದ್ದಾರೆ. ಹಾಗೆ ನಮ್ಮ ಸಚಿವರಾಗಿರಲಿ, ನಂತರದಲ್ಲಿ ನಮ್ಮ ಚುನಾವಣಾಧಿಕಾರಿಗಳು, ಹಳೆಯ ಏನು ಅಧ್ಯಕ್ಷರು ಹಿಂದೆ ಇದ್ದಂಥ ಮೋಹನ್ ಸರ್ ಅವರು, ಹಾಗೆ ನಮ್ಮ ಬೆನ್ನೆಲುಬಾಗಿ ನಿಂತಂಥ ರಾಮಚಂದ್ರ ಸರ್ ಅವರು, ಹಾಗೆ ನಂತರದಲ್ಲಿ ಮಹಾದೇವ್ ಸರ್, ನಮ್ಮ ಪ್ರಾಥಮಿಕ ಶಾಲಾ ಸಂಘದ ಮಹಾದೇವ್ ಸರ್ ಅವರು, ಹಾಗೆ ಇಲ್ಲಿ ಯಾವುದು ಸೋಲು ಗೆಲುವು ಶಾಶ್ವತ ಅಲ್ಲ, ನಾವೆಲ್ಲ ನೌಕರರು, ಅದಕ್ಕೆ ಬದ್ಧವಾಗಿ ಆ ವ್ಯಾಪ್ತಿಯಲ್ಲಿ ದುಡಿಯೋಕ್ಕೆ ನಾನು ಬದ್ಧ ಅಂತ ಹೇಳ್ತಾ, ನೀವೆಲ್ಲ ನನ್ನ ಗೆಲುವಿಗೆ ಸಹಕಾರ ಆಗಿದ್ದೀರಿ. ಇದು ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಸರ್ಕಾರಿ ನೌಕರರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತೀನಿ ಅಂತ ನಿಮ್ಮೆಲ್ಲರಿಗೂ ಅಭಿನಂದನೆ. ಕೃಷ್ಣೇಗೌಡರು ಲಾಟ್ರಿ ಮೂಲಕ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ. ಅವ್ರಿಗೆ ದೇವರಾಜ್ ಸರ್ ರಾಜ್ಯ ಪರಿಷತ್ಗೆ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಮತ್ತೆ ಯಾರು ಪರಾಜಿತವಾಗಿದ್ದಾರೋ ಅವರು ಕೂಡ ಶುಭಾಶಯ ಕೋರ್ತಾ, ಎಲ್ಲ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಪಿರಿಯಾಪಟ್ಟಣ ತಾಲೂಕು ರಾಜ್ಯ ಸರ್ಕಾರಿ ನೌಕರರ ಚುನಾವಣೆ ಇವತ್ತು ಸಂಪೂರ್ಣವಾಗಿ ಅಧ್ಯಕ್ಷರು, ಖಜಾಂಚಿ ಮತ್ತು ರಾಜ್ಯ ಪರಿಷತ್ ಸ್ಥಾನಗಳಿಗೆ 34 ಡೈರೆಕ್ಟರ್ಗಳು ಎಲ್ಲ ಭಾಗವಹಿಸಿ ಸುಸೂತ್ರವಾಗಿ ಚುನಾವಣೆ ಮುಗಿಯುತ್ತದೆ. ಇದರಲ್ಲಿ ಅಧ್ಯಕ್ಷರಾಗಿ ಕೃಷ್ಣೇಗೌಡ ಅವರು 17 ಮತಗಳನ್ನು ತೆಗೆದುಕೊಂಡು ವಿಜೇತರಾಗಿರುತ್ತಾರೆ. ಅದೇ ರೀತಿ ಲಾಟ್ರಿ ಮೂಲಕ ವಿಜೇತರಾಗಿರುತ್ತಾರೆ. ಅದೇ ರೀತಿ ಖಜಾಂಚಿ ಶ್ರೀನಿವಾಸ್ ಎಂ ಅವರು 21 ಮತಗಳನ್ನು ತೆಗೆದುಕೊಂಡು ಅವರು ಖಜಾಂಚಿ ಸ್ಥಾನಕ್ಕೆ ಆಯ್ಕೆಯಾಗಿರುತ್ತಾರೆ. ಅದೇ ರೀತಿ ರಾಜ್ಯ ಪರಿಷತ್ ಸ್ಥಾನಕ್ಕೆ ದೇವರಾಜ್ ಎಂಡಿ ಅವರು 19 ಮತಗಳನ್ನು ಪಡೆದು ಆಯ್ಕೆಯಾಗಿರುತ್ತಾರೆ. ಎಲ್ಲವೂ ಸುಸೂತ್ರವಾಗಿ ಮುಗಿದಿದೆ. ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಎಲ್ಲ ನಮ್ಮ ಚುನಾವಣಾ ಸಿಬ್ಬಂದಿ ಅವಿರತವಾಗಿ ಶ್ರಮಿಸಿ ಒಂದು ಉತ್ತಮ